ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಏನ ನಾಳಿನ ದಿವಸ ಬೆಳಗಾವಿ ಚಲೋ ಕಾರ್ಯಕ್ರಮ ಅಂತ ಹೇಳಿ ಏನ ನಮ್ಮ ರೈತರ ಬೃಹತ್ ಪ್ರತಿಭಟನೆಯನ್ನ ರಾಜ್ಯಾಧ್ಯಕ್ಷರಾದ ಶ್ರೀ ಚೋನಪ್ಪಣ್ಣ ಪೂಜಾರಿ ಮತ್ತು ಪರಮ ಪೂಜ್ಯ ಶ್ರೀ ಶಶಿಕಾಂತ್ ಗುರೂಜಿ ಅವರ ನೇತೃತ್ವದಲ್ಲಿ ಏನ ಚಳಿಗಾಲ ಅಧಿವೇಶನದಲ್ಲಿ ಏನು ಬೃಹತ್ ಪ್ರತಿಭಟನೆ ಕರೆದರು. ನಾಳೆ ಬೆಳಗ್ಗೆ ಕರೆಕ್ಟ್ ಸರಿಯಾಗಿ ಎಲ್ಲರೂ 10 ಗಂಟೆಗೆ ಬೆಳಗಾವಿ ಸುವರ್ಣ ಸೌಧಕ್ಕೆ ಎಲ್ಲರೂ ರೈತರು ಭಾಗಿಯಾಗಬೇಕು. ನಮ್ಮ ರೈತರ ಏನು ವಿವಿಧ ಬೇಡಿಕೆಗಳದಾವ ಎಲ್ಲವನ್ನು ಬೇಡಿಕೆಗಳನ್ನ ಈಡೇರಿಸೋ ನಾವು ಬರೋನು. ಯಾಕಂದ್ರೆ ಸಹಸ್ರಾರು ಸಂಖ್ಯೆಯಲ್ಲಿ ರೈತರು ಏನಾರ ಒಕ್ಕಡದಿಂದ ನೀವು ಭಾಗಿಯಾದ್ರಪ್ಪ ಅಂತಂದ್ರೆ ಇವತ್ತು ನಾವು ಇಟ್ಟಂತ ಬೇಡಿಕೆಗಳನ್ನ ನಾವೇನ ಬೇಡಿಕೆಗಳು ಇಟ್ಟಿದೀವಿ ಅವು ಎಲ್ಲಾ ಬೇಡಿಕೆಗಳನ್ನು ನಾವು ಪಡ್ಕೊಳಕ್ ಹಕ್ಕೈತಿ. ಚೋನಪ್ಪಣ್ಣ ಪೂಜಾರಿ ಅವರು ಇವತ್ತ ರೈತರಿಗೆ ಗುರ್ಲಾಪುರ ಹೋರಾಟದಿಂದ ನಮಗ 300 ರೂಪಾಯಿ ಲಾಭವನ್ನ ತಂದು ಕೊಟ್ಟಂತ ಚೋನಪ್ಪ ಪೂಜಾರಿ ಅವರು ಈ ನಾಳಿನ ದಿವಸ ಸಹಿತ ನಮಗ ರೈತರಿಗೆ ಎಲ್ಲಾ ತರದಿಂದ ಅನುಕೂಲ ಮಾಡ್ತಾರೆ. ಹಗಲಿ 12 ತಾಸು ಕರೆಂಟ್ ಇರಬಹುದು, ಅಕ್ರಮ ಸಕ್ರಮ ಚಾಲ್ತಿಯಲ್ಲಿ ಮಾಡೋದಿರಬಹುದು, ಮತ್ತು ಇನ್ನ ಗೊಂಜಾಳಕ್ಕೆ ಬೆಂಬಲ ಬೆಲೆಯನ್ನ ಕೊಡೋದಾಗಿರ್ಬೋದು. ಗೊಂಜಾಳ ಖರೀದಿ ಕೇಂದ್ರದೊಳಗೆ ಏನ್ ನಮಗೆ ಸರ್ಕಾರ ಮೋಸ ಮಾಡತೈತಿ ಅದು ಸರಿ ಮಾಡಿಸಿಂದ ಇವತ್ತ ನಮ್ಮ ರೈತರ ಮಕ್ಕಳನ್ನ ಏನ ಧಾರವಾಡ ಹೋರಾಟ ಮಾಡತ್ತಿದ್ರು ಅವ್ರು ಬೀದಿ ಒಳಗೆ ಕೂತು ಹೋರಾಟ ಮಾಡ್ರೆ ಇವ್ರು ಸರ್ಕಾರ ಅರೆಸ್ಟ್ ಮಾಡಿದ್ರು. ಅಂತ ಎಲ್ಲ ವಿವಿಧ ಬೇಡಿಕೆಗಳು ಇವತ್ತು ರೈತರ ಬದುಕನ್ನ ಸುಧಾರಣೆ ಮಾಡ್ಕೊಳ್ಳೋ ಸಲುವಾಗಿ ಒಂದು ವಿವಿಧ ಬೇಡಿಕೆ ಅಂತ ಹೇಳಿ ನಾಳಿನ ದಿವಸ ರಾಜ್ಯಾಧ್ಯಕ್ಷರು ಚೋನಪ್ಪಣ್ಣ ಪೂಜಾರಿ ಅವರು ಬೃಹತ್ ಪ್ರತಿಭಟನೆ ಕರೆದರು. ಎಲ್ಲಾ ರೈತರು ಸಹಿತ ತನು ಮನ ಧನದಿಂದ ಸ್ವಯಂ ಪ್ರೇರಿತವಾಗಿ ವೈಯಕ್ತಿಕ ವಿಚಾರವಾಗಿ ಎಲ್ಲರೂ ನಿಮ್ಮ ಗಾಡಿಗಳು ತಗೊಂಡು ನೀವು ಎಲ್ಲರೂ ಭಾಗಿಯಾಗ್ರಿ. ಸಹಸ್ರಾರು ಸಂಖ್ಯೆಯಲ್ಲಿ ನೀವು ಭಾಗಿಯಾದ್ರಪ್ಪ ಅಂತಂದ್ರ ನಾವು ಗುರ್ಲಾಪುರ ಮಾದರಿ ಹೋರಾಟ ಗೆದ್ದೇ ಗೆಲ್ತೀವಿ. ಇವತ್ತು ನಾವು ಸರ್ಕಾರನ ಕಿವಿ ಇಂಡಿಕೇಶನ್ ಕೆಲಸ ಮಾಡುವಂತ ಕೆಲಸ ನಾವು ಮಾಡ್ತೀವಿ.